ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮಗೆ ನಾಳೆ ಮಂಗಳವಾರ ಇರೋದ್ರಿಂದ ನಾನು ಸ್ವಲ್ಪ ಟೌನಿಗೆ ಹೋಗಬೇಕು, ಯಾಕಂದರೆ ಪೂಜೆ ಸಾಮಾನೆಲ್ಲ ತರಬೇಕು. ಮತ್ತು ಬುಧವಾರ ನಮ್ಮ ಮಂದೇವ್ರದ್ದು ಭರತ್ ಹುಣ್ಣಿಮೆ ಇರೋದ್ರಿಂದ ಎಲ್ಲಮ್ಮ ದೇವರಿಗೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಹಾಗಾಗಿ ನಾವು ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಗೆ ನಾವು ಒಂದು 8:30ಗೆಲ್ಲ ರೀಚ್ ಆಗಬೇಕು. ಈಗ ನಾನು ಬುಧವಾರ ಒಂದು ಸ್ಯಾರಿನ ತೊಗೊಂಡಿದ್ದೆ ಉಟ್ಕೊಳ್ಳೋಣ ಅಂತ ಹೇಳಿ. ಅದಕ್ಕೆ ಇವಾಗ ಹೋಗಿ ಇಸ್ಕೊಂಡು ಬರಬೇಕು ಬ್ಲೌಸ್ ಎಲ್ಲ ಇಸ್ಕೊಂಡು ಹಾಗೆ ಪೂಜೆ ಸಾಮಾನೆಲ್ಲ ತಗೊಂಡು ಆಮೇಲೆ ನಾನು ಮನೆಗೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವಾಗ ಟೌನಿಗೆ ಹೋಗ್ಬೋಣ. ನಾನು ಮನೆಯಿಂದ 7:30ಗೆ ಹೊರಟೆ. 7:30ಗೆ ಹೋದ ತಕ್ಷಣವೇ ಮೊದಲಿಗೆ ಹೂವೆಲ್ಲ ತಗೊಳ್ಳೋಣ, ಆಮೇಲೆ ಹೂವಿನವರು ಒಂದು 8:30 9 ಗಂಟೆಗೆ ಅದರೆಲ್ಲ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಬೇಗ ಹೂವನ್ನ ತಗೊಳ್ಳೋಣ ಅಂಥೇಳಿ ಹೂವನ್ನ ತೊಗೋತಾ ಇದ್ದೀನಿ. ಹಾಗೆ ಹೂವೆಲ್ಲ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಹಣ್ಣೆಲ್ಲ ಖಾಲಿಯಾಗಿತ್ತು. ಹಣ್ಣೆಲ್ಲ ತೊಗೊಂಡು ನಾನು ಸೀರೆ ಬ್ಲೌಸೆಲ್ಲ ಹೊಲಿಯೋಕೆ ಕೊಟ್ಟಿದ್ನಲ್ಲ ಅದನ್ನು ಕೂಡ ಇಸ್ಕೊಂಡು ಮನೆಗೆ ಬಂದ್ವಿ. ಬನ್ನಿ ಸೀರೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಟೌನಿಗೆಲ್ಲ ಹೋಗಿ ಬಂದಿದ್ದಾದಮೇಲೆ ನಾನು ಸ್ಯಾರಿ ಯಾವುದು ಅಂತ ತೋರಿಸ್ತೀನಿ. ಸಿಂಪಲಾಗೆ ಬ್ಲೌಸ್ನ ಹೊಲಿಯೋಕೆ ಕೊಟ್ಟಿದ್ದೆ, ಏಕೆಂದರೆ ಇದು ಅಷ್ಟು ಗ್ರ್ಯಾಂಡ್ ಇರಲಿಲ್ಲ ಸ್ಯಾರಿ. ಹಾಗಾಗಿ ನೋಡ್ತಾ ಇರ್ಬೋದು ನಮ್ಮದು ಯಾವ ಸ್ಯಾರಿ ನಾನು ಹೊಲಿಯೋಕೆ ಕೊಟ್ಟಿದ್ದೆ ಅಂತ. ತುಂಬಾ ಚೆನ್ನಾಗಿದೆ ಕಲರ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ಬುಧವಾರ ಉಟ್ಕೊಳ್ಳೋಣ ಅಂತೇಳಿ ಈ ಸ್ಯಾರಿನ ಹೊಲಿಯೋಕೆ ಕೊಟ್ಟಿದ್ದೆ. ಬ್ಲೌಸು ಅಷ್ಟೇ ನಾನು ಸಿಂಪಲಾಗಿ ಹಾಗೆ ಪೈಪಿಂಗ್ ಇಡಿಸ್ಬಿಟ್ಟು ಹೊಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿಗೆ ಒಂದು 4 ಬಫ್ ಇಡ್ಸಿದ್ದೀನಿ. ಅಷ್ಟು ಬಿಟ್ಟರೆ ನಾನೇನು ವರ್ಕ್ ಮಾಡಿಸಿಲ್ಲ. ಹಾಗೆ ಪೂಜೆ ಸಾಮಾನೆಲ್ಲ ತಗೊಂಡು ನಾನು ಸ್ಯಾರಿನ ಇಸ್ಕೊಂಡು ಬಂದೆ. ಬನ್ನಿ ಇವಾಗ ಮನೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಕ್ಕಳಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ನಾವು ಹೊರಡಬೇಕು. ನೋಡಿದ್ರಲ್ಲ ಸ್ಯಾರಿ ಯಾವ ರೀತಿ ಇತ್ತು ಅಂತ. ತುಂಬಾ ಗ್ರ್ಯಾಂಡ್ ಇಲ್ಲ ಅಂತ ಅಂದ್ಕೊತೀನಿ. ಹಾಗೆ ನಾನು ಬೇಗನೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೇಗನೆ ಅಡುಗೆ ಮಾಡಿಟ್ರೆ ಕಿಚನ್ ಕ್ಲೀನ್ ಮಾಡೋಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ತಿಳಿ ಸಾಂಬಾರನ್ನು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರಿಗೆ ಯಾಕೋ ತಿಳಿ ಸಾಂಬಾರು ಇಷ್ಟ ಆಗಲಿಲ್ಲ. ತಿಳಿ ಸಾಂಬಾರು ಬೇಡ ಅಂತ ಹೇಳಿದರು. ಹಾಗಾಗಿ ನಾನು 1-2 ಮೂಲಂಗಿ ಮತ್ತು ಆಲೂಗೆಡ್ಡೆ ಸ್ವಲ್ಪ ಬೇಳೆನ ಹಾಕಿ ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಅನ್ನನ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಕುಕ್ಕರಲ್ಲಿ ಮಾಡೋದು ಕಮ್ಮಿ ಅನ್ನನ. ನಾನು ತಪ್ಪಲಿಲೆ ಅನ್ನನ ಮಾಡೋದು, ಯಾಕಂದರೆ ನಮ್ಮ ಮನೆಯವರಿಗೆ ಕುಕ್ಕರಲ್ಲಿ ಮಾಡಿದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಡೈಲಿ ನಾನು ತಪ್ಪಲಿಲೆ ಅನ್ನ ಮಾಡೋದು. ಹಾಗೆ ನಾನು ಒಂದು ಕಡೆಯಿಂದ ಅಡುಗೆಗೆ ಇಟ್ಕೊಂಡು ಕಿಚನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ, ಯಾಕಂದರೆ ತುಂಬಾ ಲೇಟ್ ಆಗುತ್ತೆ. ಬೆಳಗ್ಗೆ ನಾನು ಒಂದು 3:30ಗೆಲ್ಲ ಎದ್ದೋಗಬೇಕು, ಯಾಕಂದರೆ ಪೂಜೆ ಎಲ್ಲ ಮಾಡಿ ನಾವು ಅಲ್ಲಿಗೆ 7:30 ಒಳಗಡೆ ರೀಚ್ ಆಗಬೇಕು ಊರಿಗೆ. ಹಾಗಾಗಿ ನಾಳೆ ನಮಗೆ ಮಂಗಳವಾರ ಬಿಟ್ಟು ಬುಧವಾರ ತುಂಬಾ ಗ್ರ್ಯಾಂಡ್ ಇರುತ್ತೆ ಹುಣ್ಣಿಮೆ ಪೂಜೆ ಎಲ್ಲಮ್ಮ ದೇವ್ರದ್ದು. ಹಾಗಾಗಿ ನಾನು ಇವತ್ತು ಏನೋ ಕಳಸ ಮತ್ತು ಗಂಗೆ ಪೂಜೆ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬೇಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಏನಮ್ಮ ಏನು ಮ್ಯಾಜಿಕ್ಕು ತೋರಿಸು. ಅಯ್ಯೋ ಆ ಥರ ಮುರಿದ್ರೆ
ಯಾರು ಹೇಳ್ಕೊಟ್ಟಿದ್ದು? ಆ ಥರ ಸ್ಪೂನಲ್ಲಿ ಮ್ಯಾಜಿಕ್ ಮಾಡೋದು, ಸ್ಪೂನ್ ಮುರಿಯೋದು. ಫಸ್ಟ್ ಇಡೋಗು. ಅದಕ್ಕೆ ಎಲ್ಲ ಸ್ಪೂನ ನೀನು ಆ ಥರ ಡೊಂಕ್ ಟೊಂಕ್ ಮಾಡ್ಕೊಂಡು ಬಂದಿರ್ತೀಯಲ್ಲ, ಮೊನ್ನೆನೇ ನೀನು ಅದೇ ಥರ ಮಾಡಿದ್ದೆಲ್ಲ. ಬರಲಿ ಅಪ್ಪ ಹೇಳ್ತೀನಿ. ಎಲ್ಲ ಸ್ಪೂನು ಮ್ಯಾಜಿಕ್ ಮಾಡ್ತೀನಿ ಅಂತೇಳಿ ಮುರಿದು ಇಟ್ಟಿದ್ಯಾ. ಅಯ್ಯೋ ಫುಲ್ ಮುರಿದ್ಲು ಗಗನ್ ಸ್ಪೂನ್. ಅಲ್ಲಿ ನೋಡು. ನಾನು ಸ್ವಲ್ಪ ಅಯ್ಯೋ ಅಮ್ಮು, ಅದು ಮ್ಯಾಜಿಕ್ ಅಲ್ಲ ಕಣವ. ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಮ್ಯಾಜಿಕ್ಕು. ಹಾಗೆ ನಾನು ಬೆಳಗ್ಗೆ 3:30ಗೆ ಎದ್ದು ಮನೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಆಮೇಲೆ ನಾನು ಸ್ನಾನ ಮಾಡ್ಕೊಬಂದು ಮೊದಲು ತುಳಸಿನ ಪೂಜೆ ಮಾಡ್ತೀನಿ. ಬನ್ನಿ ನಾನು ಯಾವ ರೀತಿ ತುಳಸಿ ಪೂಜೆ ಮಾಡ್ತೀನಿ ನೋಡೋಣ. ನೋಡಿದ್ರಲ್ಲ ನಾನು ಪೂಜೆ ಯಾವ ರೀತಿ ಮಾಡಿದೆ ಅಂತ. ಪೂಜೆ ಮಾಡಿರೋದು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಾನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮಕ್ಕಳಿಗೂ ಕೂಡ ಬೇಗ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಗಗನ್ ಕೂಡ ಬೇಗನೆ ರೆಡಿ ಆಗ್ತಾನೆ, ಆದರೆ ಅಮ್ಮು ಆಗಲ್ಲ. ಅಮ್ಮು ಸ್ವಲ್ಪ ಲೇಟಾಗಿ, ಅವಳು ಎದ್ದೊಳೋದೇ ಲೇಟು. ಹಾಗೆ ಸ್ನಾನ ಅಂತಂದರೆ ಬೆಳಗ್ಗೆ ಟೈಮು ಸ್ವಲ್ಪ ಅಳ್ತಾಳೆ. ಯಾಕಂದರೆ ಇವತ್ತು ಸ್ವಲ್ಪ ನಾವು ಬೇಗ ಎದ್ದಿರೋದ್ರಿಂದ ಅವಳಿಗೂ ಕೂಡ ಚಳಿಲಿ ಸ್ವಲ್ಪ ಸ್ನಾನ ಮಾಡ್ಸೋಕ್ಕೆ ಹಿಂಸೆ ಅನ್ನಿಸ್ತು. ಆದರೂ ಬೇಗ ಸ್ಕೂಲಿಗೆಲ್ಲ ರೆಡಿ ಮಾಡ್ಕೊಂಡು ಅವರನ್ನು ಕೂಡ ಊರಿಗೆ ಕರ್ಕೊಂಡು ಹೊರಟ್ವಿ. ಯಾಕಂದರೆ ವ್ಯಾನು ಕೂಡ ಅಲ್ಲೇ ಬರುತ್ತೆ, ಹಾಗಾಗಿ ನಮಗೇನು ತೊಂದರೆ ಆಗಲಿಲ್ಲ. ವ್ಯಾನು ಒಂದು 8:30ಗೆಲ್ಲ ಬರುತ್ತೆ. ಹಾಗೆ ಅಮ್ಮರ ಮನೆಗೆ ಹೋಗ್ತಾ ರೋಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೂರ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಚಳಿ ಅಂತಲೇ ಹೇಳ್ಬೋದು. ಚಳಿಲಂತೂ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈಗ ನಮ್ಮೂರಿಗೆ ರೀಚ್ ಆದ್ವಿ. ನೋಡಿದ್ರಲ್ಲ ನಮ್ಮೂರಿಗೆ ರೀಚ್ ಆದ್ವಿ. ದೇವ್ರೂ ಕೂಡ ಎಲ್ಲ ಹೊರಗಡೆ ಕರ್ಕೊಂಡು ಬಂದಿದ್ದರು. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾಳಿನ ವಿಡಿಯೋದಲ್ಲಿ ನಾನು ಗಂಗೆ ಪೂಜೆ ಎಲ್ಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.